ಓಂ ನಮಃ ಶಿವಾಯ. ಮಿಥುನ ರಾಶಿಯ ಬಗ್ಗೆ 10 ಪ್ರಮುಖ ಭವಿಷ್ಯವಾಣಿಗಳು. ಮಿಥುನ ರಾಶಿಯ ಜನರ ಜೀವನದಲ್ಲೇ ಸಂತೋಷವು ಮರಳಲಿದೆ. ಅಲ್ಲದೆ ಮಿಥುನ ರಾಶಿಯವರೇ, ದಯವಿಟ್ಟು ಕೊನೆಯವರೆಗೂ ಈ ವಿಡಿಯೋವನ್ನು ವೀಕ್ಷಿಸಿ. ಯಾಕೆಂದ್ರೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ವಿಶೇಷವಾಗಿದೆ. ಸ್ನೇಹಿತರೆ, ನವರಾತ್ರಿ ಹಬ್ಬವು ಹಿಂದೂ ಧರ್ಮದಲ್ಲಿ ವಿಶೇಷ ಮಹತ್ವವನ್ನು ಹೊಂದಿದೆ. ಪ್ರತಿ ವರ್ಷ ಚೈತ್ರ ತಿಂಗಳಲ್ಲಿ ಆಚರಿಸಲಾಗುವ ಚೈತ್ರ ನವರಾತ್ರಿಯು ದುರ್ಗಾದೇವಿಯ ಮತ್ತು ಅವಳ 9 ರೂಪಗಳ ಆರಾಧನೆಗೆ ಮೀಸಲಾದ ಹಬ್ಬವಾಗಿದೆ. ಈ ವರ್ಷ ನವರಾತ್ರಿ ಮಾರ್ಚ್ 19, 2026ರಂದು ಪ್ರಾರಂಭವಾಗಿ ಮಾರ್ಚ್ 27, 2026ರಂದು ಕೊನೆಗೊಳ್ಳುತ್ತದೆ. ಗಮನಾರ್ಹವಾಗಿ, ಚತುರ್ಥಿ ತಿಥಿಯ ಹೆಚ್ಚಳದಿಂದಾಗಿ ನವರಾತ್ರಿ ಕೇವಲ 9 ದಿನಗಳವರೆಗೆ ಇರುತ್ತದೆ. ಈ ವರ್ಷ ದುರ್ಗಾದೇವಿಯು ಪಲ್ಲಕ್ಕಿಯ ಮೇಲೆ ಭೂಮಿಗೆ ಬರುತ್ತಾಳೆ. ಜ್ಯೋತಿಷಿಗಳ ಪ್ರಕಾರ ಪಲ್ಲಕ್ಕಿಯ ಮೇಲೆ ದೇವಿಯ ಆಗಮನವು ಸಂತೋಷ, ಸಮೃದ್ಧಿ ಮತ್ತು ಪ್ರಗತಿಯನ್ನು ಸಂಕೇತಿಸುತ್ತದೆ. ಇದು ದೇಶದಲ್ಲಿ ಮತ್ತು ಮನೆಯಲ್ಲಿ ಸಂಪತ್ತಿನ ಕೊರತೆ ಇರುವುದಿಲ್ಲ ಎಂದು ಸೂಚಿಸುತ್ತದೆ. ಅಂಥ ಸಂದರ್ಭಗಳಲ್ಲಿ ಘಟಸ್ಥಾಪನೆ ಮತ್ತು ಪೂಜೆಗೆ ಶುಭ ಸಮಯವು ಅತ್ಯಂತ ಮುಖ್ಯವೆಂದು ಪರಿಗಣಿಸಲಾಗಿದೆ. ಹಿಂದೂ ಕ್ಯಾಲೆಂಡರ್ ಪ್ರಕಾರ ಚೈತ್ರ ಶುಕ್ಲ ಪ್ರತಿಪದಾ ತಿಥಿ ಮಾರ್ಚ್ 19ರಂದು ಬೆಳಗ್ಗೆ 6:52 ಪ್ರಾರಂಭವಾಗುತ್ತದೆ ಮತ್ತು ಮಾರ್ಚ್ 20ರಂದು ಬೆಳಗ್ಗೆ 4:52 ಇರುತ್ತದೆ. ಮಾರ್ಚ್ 19ರಂದು ಸೂರ್ಯೋದಯವು ಅಮಾವಾಸ್ಯ ತಿಥಿಯೆಂದು ಸಂಭವಿಸುತ್ತದೆ. ಆದ್ದರಿಂದ ಅಮಾವಾಸ್ಯೆಯ ಪರಿಣಾಮವು ಘಟಸ್ಥಾಪನೆಯ ಸಮಯದಲ್ಲಿಯೂ ಇರುತ್ತದೆ. ಜ್ಯೋತಿಷಿಗಳ ಪ್ರಕಾರ ಸುಮಾರು 89 ವರ್ಷಗಳ ನಂತರ ಈ ಅಪರೂಪದ ಕಾಕತಾಳೀಯ ಸಂಭವಿಸುತ್ತಿದೆ. ಈ ಬಾರಿ ಪಲ್ಲಕ್ಕಿಯಲ್ಲಿ ದುರ್ಗಾದೇವಿಯ ಶುಭ ಆಗಮನದೊಂದಿಗೆ ದುರ್ಗಾದೇವಿಯು ಮಿಥುನ ರಾಶಿಯವರಿಗೆ ಸಂತೋಷ ಮತ್ತು ಸಮೃದ್ಧಿಯ ಬಾಗಿಲುಗಳನ್ನು ತೆರೆಯಲಿದ್ದಾಳೆ. ಹೌದು ಸ್ನೇಹಿತರೆ, ನವರಾತ್ರಿಯ ಸಮಯದಲ್ಲಿ ಮಾತೃದೇವಿಯ ಶುಭ ಸಂಯೋಗವು ಸಂಭವಿಸಲಿದೆ. ಈ ಅವಧಿಯಲ್ಲಿ ಚೈತ್ರ ನವರಾತ್ರಿಯ ಸಮಯದಲ್ಲಿ ಚಂದ್ರನು ಮಂಗಳನೊಂದಿಗೆ ಸಂಧಿಸುತ್ತಾನೆ. ಇದು ಚಂದ್ರಮಂಗಳ ಯೋಗ ಅಥವಾ ಮಹಾಭಾಗ್ಯ ಯೋಗ ಎಂದು ಕರೆಯಲ್ಪಡುವ ಮಹಾಭಾಗ್ಯ ಯೋಗವನ್ನು ಸೃಷ್ಟಿಸುತ್ತದೆ. ಈ ದಿನದಂದು ಈ ಯೋಗದ ರಚನೆಯು ಮಿಥುನ ರಾಶಿಯವರಿಗೆ ಗೌರಿಯ ಆಶೀರ್ವಾದವನ್ನು ನೀಡುತ್ತದೆ, ಅವರ ಖಜಾನೆಗಳನ್ನು ತೆರೆಯುತ್ತದೆ. ಹೌದು ಸ್ನೇಹಿತರೆ, ಈ ನವರಾತ್ರಿಯಲ್ಲಿ ಈ ರಾಶಿಚಕ್ರ ಚಿಹ್ನೆಗಳ ದುಃಖವನ್ನು ನಿವಾರಿಸಲು ದುರ್ಗಾದೇವಿ ಬರುತ್ತಿದ್ದಾಳೆ. ಅವಳು ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತಾಳೆ. ಆದ್ದರಿಂದ ಸ್ನೇಹಿತರೆ, ದಯವಿಟ್ಟು ಈ ವಿಡಿಯೋದ ಕೊನೆಯವರೆಗೂ ನೋಡಿ ಮತ್ತು ನಿಮಗೆ ಇಷ್ಟಪಟ್ಟರೆ ಚಾನಲ್ಗೆ ಚಂದಾದಾರರಾಗಿ. ದುರ್ಗಾದೇವಿಯ ನಿಜವಾದ ಭಕ್ತರು ಕಮೆಂಟ್ಗಳ ವಿಭಾಗದಲ್ಲಿ ತಮ್ಮ ಹೃದಯದಿಂದ ಜೈ ಮಾ ಅಂಬೆ ಗೌರಿ ಎಂದು ಜಪಿಸಬೇಕು. ಇದರಿಂದ ಅಂಬೆಯ ಆಶೀರ್ವಾದಗಳು ನಿಮ್ಮೆಲ್ಲರೊಂದಿಗೆ ಉಳಿಯುತ್ತವೆ. ತಾಯಿ ಅಂಬೆ ಗೌರಿಯ ಆಶೀರ್ವಾದದಿಂದ ನಿಮ್ಮ ಜೀವನದ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಬಹುದು. ಹಾಗಾದರೆ ಸ್ನೇಹಿತರೆ, ಈ 10 ಪ್ರಮುಖ ಭವಿಷ್ಯವಾಣಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಭವಿಷ್ಯ ಸಂಖ್ಯೆ 1, ವೃತ್ತಿ ಮತ್ತು ಉದ್ಯೋಗದ ಯಶಸ್ಸು. ಮಿಥುನ ರಾಶಿಯವರೇ, ಈ ನವರಾತ್ರಿಯಲ್ಲಿ ತಾಯಿ ಶೈಲಪುತ್ರಿಯ ವಿಶೇಷ ಆಶೀರ್ವಾದಗಳು ನಿಮ್ಮ ಮೇಲೆ ಇರುತ್ತವೆ ಎಂದು ನಾವು ನಿಮಗೆ ತಿಳಿಸೋಣ. ಹೌದು ಸ್ನೇಹಿತರೆ, ಮಿಥುನ ರಾಶಿಯವರಿಗೆ ತಾಯಿ ಶೈಲಪುತ್ರಿಯ ಆಶೀರ್ವಾದಗಳು ಅವರ ವೃತ್ತಿಜೀವನದಲ್ಲಿ ಸ್ಥಿರತೆ ಮತ್ತು ಯಶಸ್ಸನ್ನು ತರುತ್ತವೆ. ಹೌದು ಸ್ನೇಹಿತರೆ, ಈ ಸಮಯದಲ್ಲಿ ನೀವು ಬಹಳ ದಿನಗಳಿಂದ ಬಾಕಿ ಉಳಿದಿದ್ದ ಬಡ್ತಿಯನ್ನು ಪಡೆಯುತ್ತೀರಿ. ಇದಲ್ಲದೆ ಈ ನವರಾತ್ರಿಯಲ್ಲಿ ತಾಯಿಯ ಪಲ್ಲಕ್ಕಿ ಸವಾರಿಯು ನಿರುದ್ಯೋಗಿಗಳಿಗೆ ಒಳ್ಳೆಯ ಸುದ್ದಿಯನ್ನು ತರುತ್ತದೆ. ಹೌದು ಸ್ನೇಹಿತರೆ, ಯಾಕೆಂದರೆ ನಿರುದ್ಯೋಗಿಗಳು ಅಪೇಕ್ಷಣೀಯ ಉದ್ಯೋಗಾವಕಾಶಗಳನ್ನು ಕಂಡುಕೊಳ್ಳುತ್ತಾರೆ. ತಮ್ಮ ಉದ್ಯೋಗಗಳಲ್ಲಿ ಪದೇ ಪದೇ ವೈಫಲ್ಯವನ್ನು ಎದುರಿಸಿದವರು ಈಗ ಯಶಸ್ಸನ್ನು ಸಾಧಿಸುತ್ತಾರೆ. ಸ್ನೇಹಿತರೆ, ನಿಮ್ಮ ವೃತ್ತಿಜೀವನ ಸ್ಥಿರವಾಗುತ್ತದೆ ಮತ್ತು ನಿಮ್ಮ ಕಾರ್ಯಕ್ಷೇತ್ರ ಸಮೃದ್ಧವಾಗುತ್ತದೆ. ಹೌದು ಸ್ನೇಹಿತರೆ, ಮಾರ್ಚ್ 19, 2026ರಂದು ಮಂಗಳ ಗೌರಿ ಯೋಗದ ರಚನೆಯು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹೊಸ ಎತ್ತರವನ್ನು ತಲುಪಲು ಅವಕಾಶವನ್ನು ಒದಗಿಸುತ್ತದೆ. ಮಾತಾ ರಾಣಿಯ ಆಶೀರ್ವಾದದೊಂದಿಗೆ ಈ ನವರಾತ್ರಿ ಸರ್ಕಾರಿ ಉದ್ಯೋಗ ಅಥವಾ ಉನ್ನತ ಹುದ್ದೆಯನ್ನು ಬಯಸುವವರಿಗೆ ಶುಭ ಚಿಹ್ನೆಗಳನ್ನು ತರುತ್ತದೆ. ಹೌದು ಸ್ನೇಹಿತರೆ, ನೆನಪಿರಲಿ, ಮಾತಾ ಶೈಲಪುತ್ರಿಯ ಸಂದೇಶವೇನೆಂದರೆ ದೃಢವಾಗಿ, ತಾಳ್ಮೆಯಿಂದ ಮತ್ತು ನಿಮ್ಮ ಗುರಿಯಲ್ಲಿ ದೃಢವಾಗಿರಿ ಎಂಬಾಗಿದೆ. ಸ್ನೇಹಿತರೆ, ಪರ್ವತವನ್ನು ಚಲಿಸಲು ಸಾಧ್ಯವಾಗದಿದ್ದರೆ ನಿಮ್ಮ ಕಠಿಣ ಪರಿಶ್ರಮ ವ್ಯರ್ಥವಾಗುವುದಿಲ್ಲ. ಭವಿಷ್ಯ ಸಂಖ್ಯೆ 2, ವ್ಯವಸಾಯ ಮತ್ತು ಆರ್ಥಿಕ ಸಮೃದ್ಧಿಗೆ ಸಂಬಂಧಿಸಿದೆ. ಸ್ನೇಹಿತರೆ, ನವರಾತ್ರಿಯ 2ನೇ ದಿನದಂದು ತಾಯಿ ಬ್ರಹ್ಮಚಾರಿಣಿಯನ್ನು ಪೂಜಿಸಲಾಗುತ್ತದೆ. ಅವರು ತಪಸ್ಸು, ಸಂಯಮ ಮತ್ತು ಶಕ್ತಿಯ ದೇವತೆ. ಸ್ನೇಹಿತರೆ, ಕೈಯಲ್ಲಿ ಜಪಮಾಲೆ ಮತ್ತು ಕಮಂಡಲು ಹಿಡಿದಿರುವ ತಾಯಿ ಬ್ರಹ್ಮಚಾರಿಣಿಯನ್ನು ತಪಸ್ಸಿನ ಸಾಕಾರವೆಂದು ಪರಿಗಣಿಸಲಾಗಿದೆ. ಮಿಥುನ ರಾಶಿಯವರಿಗೆ ತಾಯಿ ಬ್ರಹ್ಮಚಾರಿಣಿಯ ಆಶೀರ್ವಾದಗಳು ಈ ಬಾರಿ ಹೆಚ್ಚಿನ ಸಂಪತ್ತು ಮತ್ತು ವ್ಯವಸಾಯವನ್ನು ತರುತ್ತವೆ. ಹೌದು, ಯಾಕೆಂದರೆ ತಾಯಿ ಬ್ರಹ್ಮಚಾರಿಣಿಯ ಆಶೀರ್ವಾದದಿಂದ ನಿಮ್ಮ ವ್ಯವಸಾಯ ಈ ಬಾರಿ ಲಾಭದಾಯಕವಾಗಿರುತ್ತದೆ. ಇದಲ್ಲದೆ ಮಂಗಳಗೌರಿ ರಾಜಯೋಗದ ಪ್ರಭಾವದಿಂದಾಗಿ ನೀವು ನಿಮ್ಮ ಕಳೆದುಹೋದ ಮನವನ್ನು ಯಥಾವತ್ತಾಗಿ ಮರಳಿ ಪಡೆಯಬಹುದು. ಮಾತಾರಾಣಿಯ ಅಲೌಕಿಕ ದೃಷ್ಟಿಯ ಕಲೆ ನಿಮ್ಮ ಜೀವನದಲ್ಲಿ ಪ್ರತಿಧ್ವನಿಸುತ್ತದೆ. ದೀರ್ಘಕಾಲದಿಂದ ನೂತನ ವ್ಯವಸಾಯವನ್ನು ಪ್ರಾರಂಭಿಸುವುದರ ಬಗ್ಗೆ ಯೋಚಿಸುತ್ತಿರುವವರು, ಸ್ನೇಹಿತರೆ, ಈ ನವರಾತ್ರಿ ಪ್ರತಿ ಬಿರುಗಾಳಿಯ ನಂತರ ಸ್ಥಿರತೆ ಬರುವಂತೆ ನೀವು ಹೊಸ ಉದ್ಯಮವನ್ನು ಪ್ರಾರಂಭಿಸಬಹುದು. ಇದಲ್ಲದೆ ವಿದೇಶ ವ್ಯಾಪಾರದಲ್ಲಿ ತೊಡಗಿರುವವರು ತಮ್ಮ ವಿದೇಶ ಸಂಬಂಧಗಳನ್ನು ಬಲಪಡಿಸುತ್ತಾರೆ. ಆತ್ಮವಿಶ್ವಾಸ ಮತ್ತು ಆರ್ಥಿಕ ಕ್ಷೇಮ ಸುಧಾರಿಸುತ್ತದೆ. ಹೌದು ಸ್ನೇಹಿತರೆ, ಈ ನವರಾತ್ರಿಯಲ್ಲಿ ಪಲ್ಲಕ್ಕಿಯಲ್ಲಿ ದೇವಿಯ ಆಗಮನವು ಮಿಥುನ ರಾಶಿಯವರಿಗೆ ಸಂತೋಷ ಮತ್ತು ಸಮೃದ್ಧಿಯ ಆಶೀರ್ವಾದವನ್ನು ತರುತ್ತದೆ.
ಸ್ನೇಹಿತರೆ, ಈ ಸಮಯವನ್ನು ಬಳಸಿಕೊಳ್ಳಿ ಮತ್ತು ಸಮಯವನ್ನು ಕಳೆದುಕೊಳ್ಳಬೇಡಲಿ. ಯಾಕೆಂದರೆ ತಾಯಿ ಬ್ರಹ್ಮಚಾರಿಣಿ ಪರಿಶ್ರಮ ಮತ್ತು ತಾಳ್ಮೆಯಿಂದ ಪ್ರತಿ ಕಷ್ಟವನ್ನು ನಿವಾರಿಸಬಹುದು ಎಂಬಾಗಿದೆ. ಭವಿಷ್ಯ ಸಂಖ್ಯೆ 3 ಶಿಕ್ಷಣ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಿಸಿದೆ. ಸ್ನೇಹಿತರೆ, ನವರಾತ್ರಿಯ 3ನೇ ದಿನದಂದು ತಾಯಿ ಚಂದ್ರಘಂಟಾಳನ್ನು ಪೂಜಿಸಲಾಗುತ್ತದೆ. ಆಕೆಯ ಹೆಸರು ಹಣೆಯ ಮೇಲಿದೆ. ಅರ್ಧಚಂದ್ರನ ಕಾರಣದಿಂದಾಗಿ ಅವಳು 10 ತೋಳುಗಳನ್ನು ಹೊಂದಿರುವ ದೇವತೆಯಾಗಿದ್ದು ತನ್ನ ಕುತ್ತಿಗೆಯನ್ನು ಗಂಟೆಯಿಂದ ಅಲಂಕರಿಸುತ್ತಾಳೆ. ಚಂದ್ರಘಂಟಾ ದೇವಿಯು ಶತ್ರುಗಳನ್ನು ನಾಶ ಮಾಡುತ್ತಾಳೆ ಮತ್ತು ತನ್ನ ಭಕ್ತರಿಗೆ ಧೈರ್ಯ, ಶಾಂತಿ ಮತ್ತು ವಿಜಯವನ್ನು ದಯಪಾಲಿಸುತ್ತಾಳೆ. ಈ ನವರಾತ್ರಿಯು ಮಿಥುನ ರಾಶಿಯವರಿಗೆ, ವಿಶೇಷವಾಗಿ ವಿದ್ಯಾರ್ಥಿಗಳು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತೆಗೆದುಕೊಳ್ಳುವವರಿಗೆ ವಿಶೇಷವಾಗಿ ಶುಭಕರವಾಗಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರಿಗೆ ಯಶಸ್ಸಿನ ಬಲವಾದ ಅವಕಾಶವಿದೆ. ಗೌರೀದೇವಿಯ ಆಶೀರ್ವಾದದಿಂದ ವಿಶೇಷವಾಗಿ ವಿದೇಶದಲ್ಲಿ ಉನ್ನತ ಶಿಕ್ಷಣವನ್ನು ಪಡೆಯುವ ನಿಮ್ಮ ಕನಸುಗಳು ಈಡೇರಬಹುದು. ನಿಮ್ಮ ಶಿಕ್ಷಕರು ಮತ್ತು ಗುರುಗಳ ಆಶೀರ್ವಾದವನ್ನು ನೀವು ಪಡೆಯುತ್ತೀರಿ. ನೀವು ನಿಮ್ಮ ಅಧ್ಯಯನದ ಮೇಲೆ ಗಮನಹರಿಸಲು ಸಾಧ್ಯವಾಗುತ್ತದೆ ಮತ್ತು ಅತ್ಯಂತ ಕಷ್ಟಕರವಾದ ವಿಷಯಗಳನ್ನು ಸಹ ಸುಲಭವಾಗಿ ಅರ್ಥಮಾಡಿಕೊಳ್ಳಬಹುದು. ಹೌದು ಸ್ನೇಹಿತರೆ, ಏಕೆಂದರೆ ಚಂದ್ರಘಂಟಾದೇವಿಯ ಆಶೀರ್ವಾದವು ಧೈರ್ಯವನ್ನು ನೀಡುತ್ತದೆ. ಹಣೆಯ ಮೇಲೆ ಚಂದ್ರ ಮತ್ತು ಕುತ್ತಿಗೆಯಲ್ಲಿ ಗಂಟೆಯನ್ನು ಹೊಂದಿರುವ ಅವಳು ತನ್ನ ಭಕ್ತರ ದುಃಖವನ್ನು ನಿವಾರಿಸಲು ಸಾಧ್ಯವಿಲ್ಲ ಎಂಬುದು ದೇವಿಯ ಸಂದೇಶ. ಅವಳ ಆಶೀರ್ವಾದದಿಂದ ನಿಮ್ಮ ಹಾದಿಯಲ್ಲಿರುವ ಪ್ರತಿಯೊಂದು ಅಡೆತಡೆಯೂ ದೂರವಾಗುತ್ತದೆ. ಭವಿಷ್ಯ ಸಂಖ್ಯೆ 4 ಮದುವೆ ಮತ್ತು ವಿವಾಹಿತ ಜೀವನ. ಮಿಥುನ ರಾಶಿಯವರಿಗೆ ಈ ನವರಾತ್ರಿಯು ನಿಮ್ಮ ವೈವಾಹಿಕ ಜೀವನದಲ್ಲಿ ಹೊಸ ಅಧ್ಯಾಯವನ್ನು ತೆರೆಯಲಿದೆ. ಜ್ಯೋತಿಷ್ಯ ದೃಷ್ಟಿಕೋನದಿಂದ ಈ ವರ್ಷ ಮಂಗಳಗೌರಿ ಯೋಗವು ರೂಪುಗೊಳ್ಳುತ್ತಿದೆ. ಈ ಯೋಗವು ವಿಶೇಷವಾಗಿ ಮದುವೆಗೆ ಸಂಬಂಧಿಸಿದಂತೆ ಒಳ್ಳೆಯ ಸುದ್ದಿಯನ್ನು ತರುತ್ತದೆ. ಸ್ನೇಹಿತರೆ, ಈ ನವರಾತ್ರಿಯು ಬಹಳ ದಿನಗಳಿಂದ ಮದುವೆ ನನೆಗುದಿಗೆ ಬಿದ್ದಿರುವ ಮಿಥುನ ರಾಶಿಯವರಿಗೆ ನಿರ್ಣಾಯಕ ಸಮಯ. ದೇವಿಯ ಆಶೀರ್ವಾದದಿಂದ ಉತ್ತಮ ಸಂಬಂಧಗಳು ಹೊರಹೊಮ್ಮುತ್ತವೆ ಮತ್ತು ಆದರ್ಶ ಜೀವನ ಸಂಗಾತಿಯು ನಿಮ್ಮ ಜೀವನವನ್ನು ಪ್ರವೇಶಿಸುತ್ತಾರೆ. ಮದುವೆಯ ನಂತರ ನಿಮ್ಮ ಜೀವನವು ಪ್ರೀತಿಯಿಂದ ತುಂಬಿರುವುದಲ್ಲದೆ ಸ್ಥಿರತೆ ಮತ್ತು ಪ್ರಗತಿಯಿಂದ ಕೂಡಿರುತ್ತದೆ. ಈ ನವರಾತ್ರಿಯು ವಿವಾಹಿತ ದಂಪತಿಗಳಿಗೆ ಶೈಲಪುತ್ರಿ ದೇವಿಯ ವಿಶೇಷ ಆಶೀರ್ವಾದವನ್ನು ತರುತ್ತದೆ. ಹೌದು ಸ್ನೇಹಿತರೆ, ಏಕೆಂದರೆ ಈ ನವರಾತ್ರಿಯು ಸ್ವಲ್ಪ ಸಮಯದಿಂದ ಭಿನ್ನಾಭಿಪ್ರಾಯಗಳನ್ನು ಹೊಂದಿರುವ ದಂಪತಿಗಳ ನಡುವಿನ ವ್ಯತ್ಯಾಸಗಳನ್ನು ಪರಿಹರಿಸುತ್ತದೆ. ಸಂಗಾತಿಗಳ ನಡುವಿನ ಸಂವಹನ ಮತ್ತು ತಿಳುವಳಿಕೆ ಹೆಚ್ಚಾಗುತ್ತದೆ. ವೈವಾಹಿಕ ಜೀವನವು ಸಂತೋಷವಾಗುತ್ತದೆ ಮತ್ತು ಸಂಬಂಧಗಳು ಹೊಸ ಶಕ್ತಿಯಿಂದ ತುಂಬಿರುತ್ತವೆ. ಸ್ನೇಹಿತರೆ, ನವರಾತ್ರಿಯ 4ನೇ ದಿನದಂದು ಕೂಷ್ಮಾಂಡಾದೇವಿಯನ್ನು ಪೂಜಿಸಲಾಗುತ್ತದೆ. ಅವಳು ಸೃಷ್ಟಿಯ ತಾಯಿ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಅವಳು ತನ್ನ ಸೌಮ್ಯ ನಗುವಿನೊಂದಿಗೆ ವಿಶ್ವವನ್ನು ಸೃಷ್ಟಿಸಿದಳು. ಅವಳು 8 ಕೈಗಳನ್ನು ಹೊಂದಿದ್ದಾಳೆ. ಅದರಲ್ಲಿ ಅವಳು ವಿವಿಧ ಆಯುಧಗಳನ್ನು ಮತ್ತು ಅಮೃತದಿಂದ ತುಂಬಿದ ಪಾತ್ರೆಯನ್ನು ಹಿಡಿದಿದ್ದಾಳೆ. ಅವಳ ವಾಹನ ಸಿಂಹ ಮತ್ತು ಅವಳು ತೇಜಸ್ಸು ಮತ್ತು ಜೀವ ನೀಡುವ ಶಕ್ತಿಯನ್ನು ಸಂಕೇತಿಸುತ್ತಾಳೆ. ಸ್ನೇಹಿತರೆ, ಕೂಷ್ಮಾಂಡಾದೇವಿಯ ಸಂದೇಶ: ಜೀವನದಲ್ಲಿ ಕತ್ತಲೆ ಇರುವಲ್ಲೆಲ್ಲ ನಾನು ನನ್ನ ನಗುವಿನೊಂದಿಗೆ ಬೆಳಕನ್ನು ಹರಡುತ್ತೇನೆ. ಮಿಥುನ ರಾಶಿಯವರಿಗೆ ಈ ಬೆಳಕು ಮದುವೆ ಮತ್ತು ವೈವಾಹಿಕ ಜೀವನದಲ್ಲಿ ಹೆಚ್ಚಿನ ಮಹತ್ವವನ್ನು ಹೊಂದಿದೆ. ಅವಿವಾಹಿತ ವ್ಯಕ್ತಿಗಳು ತಮ್ಮ ಜೀವನ ಸಂಗಾತಿಗಳ ಬೆಂಬಲವನ್ನು ಪಡೆಯುತ್ತಾರೆ. ವಿವಾಹಿತ ವ್ಯಕ್ತಿಗಳು ತಮ್ಮ ಸಂಬಂಧಗಳಲ್ಲಿ ತಂಪಾಗುವಿಕೆಯನ್ನು ಕಂಡುಕೊಳ್ಳುತ್ತಾರೆ. ಅವರ ಪ್ರೀತಿಯನ್ನು ಗಾಢವಾಗಿಸುತ್ತಾರೆ. ಮಕ್ಕಳ ರೂಪದಲ್ಲಿ ಹೊಸ ಸಂತೋಷಗಳು ಮನೆಗೆ ಪ್ರವೇಶಿಸಬಹುದು. ಏತನ್ಮಧ್ಯೆ ಮಿಥುನ ರಾಶಿಯ ಮಹಿಳೆಯ ವಿವಾಹವು ವರ್ಷಗಳಿಂದ ಸ್ಥಗಿತಗೊಂಡಿದೆ. ಪ್ರತಿ ಬಾರಿಯೂ ಕೆಲವು ಅಡೆತಡೆಗಳು ಉದ್ಭವಿಸುತ್ತವೆ. ಆದರೂ ಈ ನವರಾತ್ರಿಯಲ್ಲಿ ಕೂಷ್ಮಾಂಡಾದೇವಿಯ ಆಶೀರ್ವಾದದೊಂದಿಗೆ ಅವಳಿಗೆ ಸೂಕ್ತವಾದ, ಆದರೆ ಅವಳ ಇಡೀ ಕುಟುಂಬದಿಂದ ಪ್ರೀತಿಸಲ್ಪಡುವ ಸೂಕ್ತವಾದ ಜೋಡಿ ಹೊರಹೊಮ್ಮುತ್ತದೆ. ಮದುವೆಯ ನಂತರ ಅವಳ ಜೀವನವು ಪ್ರೀತಿ ಮತ್ತು ಗೌರವದಿಂದ ತುಂಬಿರುತ್ತದೆ. ಭವಿಷ್ಯ ಸಂಖ್ಯೆ 5 ಕುಟುಂಬ ಸಂತೋಷ ಮತ್ತು ಕುಟುಂಬದಲ್ಲಿ ಶಾಂತಿ. ಸ್ನೇಹಿತರೆ, ಕುಟುಂಬ ಜೀವನದ ಅಡಿಪಾಯ. ಕುಟುಂಬದಲ್ಲಿ ಶಾಂತಿ ಮತ್ತು ಸಾಮರಸ್ಯವಿದ್ದರೆ ಜೀವನದಲ್ಲಿರುವ ಪ್ರತಿಯೊಂದು ಕಷ್ಟವೂ ಸುಲಭವೆಂದು ತೇರುತ್ತದೆ. ಈ ನವರಾತ್ರಿಯಲ್ಲಿ ದುರ್ಗಾದೇವಿಯು ಮಿಥುನ ರಾಶಿಯವರಿಗೆ ಕುಟುಂಬ ಸಂತೋಷ ಮತ್ತು ಶಾಂತಿಯ ವಿಶೇಷ ಆಶೀರ್ವಾದವನ್ನು ತಂದಿದ್ದಾಳೆ. ಹೌದು ಸ್ನೇಹಿತರೆ, ಗೌರೀದೇವಿಯ ಆಶೀರ್ವಾದದಿಂದ ದೀರ್ಘಕಾಲದ ಕುಟುಂಬ ಘರ್ಷಣೆಗಳು ಈಗ ಕೊನೆಗೊಳ್ಳುತ್ತವೆ. ಒಡಹುಟ್ಟಿದವರು, ಪೋಷಕರು ಮತ್ತು ಸಂಗಾತಿಗಳ ನಡುವೆ ಸ್ನೇಹಿತರು, ಪರಸ್ಪರ ತಿಳುವಳಿಕೆ ಮತ್ತು ಸಹಕಾರ ಹೆಚ್ಚಾಗುತ್ತದೆ. ಮನೆಯಲ್ಲಿ ಮದುವೆ, ಮಗುವಿನ ಜನನ ಅಥವಾ ಬೇರೆ ಶುಭ ಸಮಾರಂಭಗಳು ನಡೆಯುತ್ತವೆ.
ಪೋಷಕರ ಆಶೀರ್ವಾದ ದೊರೆಯುತ್ತದೆ ಮತ್ತು ಹೊಸ ಜವಾಬ್ದಾರಿಗಳು ಜೀವನಕ್ಕೆ ಸಮೃದ್ಧಿಯನ್ನು ತರುತ್ತವೆ. ಹೌದು ಸ್ನೇಹಿತರೆ, ನವರಾತ್ರಿಯ ಸಮಯದಲ್ಲಿ ರೂಪುಗೊಂಡ ಈ ಮಂಗಳಗೌರಿ ಯೋಗವು ಮಿಥುನ ರಾಶಿಯವರಿಗೆ ಎಲ್ಲ ಮಾರ್ಗಗಳನ್ನು ಸುಲಭವಾಗಿಸುತ್ತದೆ. ಇದರಲ್ಲದೆ ನವರಾತ್ರಿಯ 5ನೇ ದಿನದಂದು ಸ್ಕಂದಮಾತೆಯನ್ನು ಪೂಜಿಸಲಾಗುತ್ತದೆ. ಅವಳು ಭಗವಾನ್ ಕಾರ್ತಿಕೇಯ ಸ್ಕಂದನ ತಾಯಿ ಮತ್ತು ಅವನೊಂದಿಗೆ ತನ್ನ ಮಡಿಲಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಿದ್ದಾಳೆ. ಅವಳು 4 ಕೈಗಳನ್ನು ಹೊಂದಿದ್ದಾಳೆ ಮತ್ತು ಸಿಂಹದ ಮೇಲೆ ಸವಾರಿ ಮಾಡುತ್ತಾಳೆ. ಸ್ನೇಹಿತರೆ, ಸ್ಕಂದಮಾತಾ ತಾಯಿಯ ಕರುಣೆ ಮತ್ತು ಕುಟುಂಬ ಸಂತೋಷ ಮತ್ತು ಶಾಂತಿಯ ಪ್ರಧಾನ ದೇವತೆ. ಅವಳು ತನ್ನ ಭಕ್ತರಿಗೆ ಮಕ್ಕಳನ್ನು ಆಶೀರ್ವದಿಸುತ್ತಾಳೆ ಮತ್ತು ಕುಟುಂಬದಲ್ಲಿ ಶಾಂತಿಯನ್ನು ಸ್ಥಾಪಿಸುತ್ತಾಳೆ. ಕುಟುಂಬ ಸದಸ್ಯರಲ್ಲಿ ಪ್ರೀತಿ ಮತ್ತು ಪರಸ್ಪರ ಗೌರವವನ್ನು ಬೆಳೆಸುತ್ತಾಳೆ. ಆದಾಗ್ಯೂ ಮಾತೆಯ ಆಶೀರ್ವಾದದಿಂದ ವರ್ಷಗಳಿಂದ ಸಹೋದರರ ನಡುವೆ ಆಸ್ತಿ ವಿವಾದಗಳನ್ನು ಹೊಂದಿದ್ದ ಮತ್ತು ಸಂಬಂಧಗಳಲ್ಲಿನ ಕಹಿ ಪರಸ್ಪರ ಮಾತನಾಡದ ಹಂತಕ್ಕೆ ಬೆಳೆದವರು ಈ ನವರಾತ್ರಿಯಲ್ಲಿ ಸ್ಕಂದಮಾತೆಯ ಆಶೀರ್ವಾದದಿಂದ ಅವರ ಹೃದಯಗಳು ಮೃದುವಾಗುತ್ತವೆ, ವಿವಾದಗಳು ಕೊನೆಗೊಳ್ಳುತ್ತವೆ ಮತ್ತು ಕುಟುಂಬದೊಳಗೆ ಪ್ರೀತಿ ಪುನಃಸ್ಥಾಪಿಸಲ್ಪಡುತ್ತದೆ. ಭವಿಷ್ಯ ಸಂಖ್ಯೆ 6. ಆರೋಗ್ಯ ಸುಧಾರಿಸುತ್ತದೆ. ಆರೋಗ್ಯಕರ ದೇಹದಲ್ಲಿ ಆರೋಗ್ಯಕರ ಮನಸ್ಸು ನೆಲೆಸುತ್ತದೆ ಎಂದು ಮಿಥುನ ರಾಶಿಯವರಿಗೆ ಹೇಳೋಣ. ಈ ಹೇಳಿಕೆಯು ಜೀವನದ ಸತ್ಯವನ್ನು ಪ್ರತಿಬಿಂಬಿಸುತ್ತದೆ. ಮಿಥುನ ರಾಶಿಯವರು ಹೆಚ್ಚಾಗಿ ಅತಿಯಾಗಿ ಯೋಚಿಸುವ ಮತ್ತು ಚಿಂತಿಸುವ ಪ್ರವೃತ್ತಿಯನ್ನು ಹೊಂದಿರುತ್ತಾರೆ. ಇದರಿಂದಾಗಿ ಅವರು ಮಾನಸಿಕ ಒತ್ತಡ ಮತ್ತು ಜೀರ್ಣಕ್ರಿಯೆಯ ಸಮಸ್ಯೆಗಳಿಂದ ಬಳಲುತ್ತಿದ್ದಾರೆ. ಆದಾಗ್ಯೂ ಈ ನವರಾತ್ರಿ ಪಲ್ಲಕ್ಕಿಯಲ್ಲಿ ಮಾತೃದೇವಿಯ ಆಗಮನ ಮತ್ತು ವಿಶೇಷವಾಗಿ ಮಾತೃ ಕಾತ್ಯಾಯನಿಯ ಆಶೀರ್ವಾದವು ನಿಮ್ಮ ಆರೋಗ್ಯದಲ್ಲಿ ಗಮನಾರ್ಹ ಸುಧಾರಣೆಗಳನ್ನು ತರುತ್ತದೆ. ಹೌದು ಸ್ನೇಹಿತರೆ, ದೀರ್ಘಕಾಲದವರೆಗೆ ಔಷಧಿಗಳ ಮೇಲೆ ಅವಲಂಬಿತರಾಗಿರುವವರು ಕ್ರಮೇಣ ಆರೋಗ್ಯ ಪ್ರಯೋಜನಗಳನ್ನು ಅನುಭವಿಸುತ್ತಾರೆ. ನಿಮ್ಮ ಮಾನಸಿಕ ಒತ್ತಡ ಮತ್ತು ಆತಂಕ ಕಡಿಮೆಯಾಗುತ್ತದೆ. ಯೋಗ, ಧ್ಯಾನ ಮತ್ತು ಪ್ರಾರ್ಥನೆಗಳು ಜೀವನದಲ್ಲಿ ಆಧ್ಯಾತ್ಮಿಕ ಶಕ್ತಿ ಮತ್ತು ಸಕಾರಾತ್ಮಕತೆಯನ್ನು ಹೆಚ್ಚಿಸುತ್ತವೆ. ಸ್ನೇಹಿತರೆ, ಮಾತೃ ಕಾತ್ಯಾಯಿನಿಯನ್ನು ನವರಾತ್ರಿಯ 6ನೇ ದಿನದಂದು ಪೂಜಿಸಲಾಗುತ್ತದೆ. ಅವಳು 4 ತೋಳುಗಳನ್ನು ಹೊಂದಿರುವ ಸಿಂಹದ ಮೇಲೆ ಸವಾರಿ ಮಾಡುವ ಅತ್ಯಂತ ಪ್ರಕಾಶಮಾನ ದೇವತೆ. ರಾಕ್ಷಸರನ್ನು ಕೊಲ್ಲುವ ಮೂಲಕ ಧರ್ಮವನ್ನು ರಕ್ಷಿಸಿದ್ದರಿಂದ ಅವಳನ್ನು ಮಹಿಷಾಸುರ ಮರ್ದಿನಿ ಎಂದು ಕರೆಯಲಾಗುತ್ತದೆ. ಮಿಥುನ ರಾಶಿಯವರಿಗೆ ಮಾತೃ ಕಾತ್ಯಾಯನಿಯ ಆಶೀರ್ವಾದವು ಆರೋಗ್ಯ ಸಮಸ್ಯೆಗಳನ್ನು ನಿವಾರಿಸುತ್ತದೆ. ದೀರ್ಘಕಾಲದವರೆಗೆ ದೈಹಿಕ ನೋವಿನಿಂದ ಬಳಲುತ್ತಿರುವವರಿಗೆ ಪ್ರಯೋಜನವಾಗುತ್ತದೆ. ಸಮಾಧಾನ ಸಿಗುತ್ತದೆ, ಮಾನಸಿಕ ಶಾಂತಿ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ದೇಹವು ಹೊಸ ಶಕ್ತಿ ಮತ್ತು ಬಲದಿಂದ ತುಂಬುತ್ತದೆ. ಮಿಥುನ ರಾಶಿಯವರು ವರ್ಷಗಳಿಂದ ಯಾವುದಾದರೂ ಕಾಯಿಲೆಯಿಂದ ಬಳಲುತ್ತಿದ್ದರೆ ಈ ನವರಾತ್ರಿಯಲ್ಲಿ ಕಾತ್ಯಾಯನಿ ದೇವಿಯನ್ನು ಭಕ್ತಿಯಿಂದ ಪೂಜಿಸುವುದರಿಂದ ಅವರ ಆರೋಗ್ಯ ಕ್ರಮೇಣ ಸುಧಾರಿಸುತ್ತದೆ. ಔಷಧ ಮತ್ತು ಆಧ್ಯಾತ್ಮಿಕ ಅಭ್ಯಾಸದ ಸಮತೋಲನವು ಅವರಿಗೆ ಹೊಸ ಜೀವನವನ್ನು ನೀಡುತ್ತದೆ. ಇದು ದೇವಿಯ ಪವಾಡ. ಭವಿಷ್ಯ ಸಂಖ್ಯೆ 7. ಆಧ್ಯಾತ್ಮಿಕ ಪ್ರಗತಿ. ಸ್ನೇಹಿತರೆ, ನವರಾತ್ರಿ ಕೇವಲ ಬಾಹ್ಯ ಆಚರಣೆಯಲ್ಲ, ಆದರೆ ಆಧ್ಯಾತ್ಮಿಕ ಅಭ್ಯಾಸದ ಹಬ್ಬ. ಈ ಸಮಯ ಮಿಥುನ ರಾಶಿಯವರಿಗೆ ವಿಶೇಷವಾಗಿದೆ, ಏಕೆಂದರೆ ಅವರ ರಾಶಿಚಕ್ರ ಚಿಹ್ನೆಯು ಸ್ವಾಭಾವಿಕವಾಗಿ ಜ್ಞಾನ ಮತ್ತು ಆಧ್ಯಾತ್ಮಿಕ ಅಭ್ಯಾಸದ ಕಡೆಗೆ ವಾಲುತ್ತದೆ. ನವರಾತ್ರಿಯ 7ನೇ ದಿನದಂದು ಕಾಳರಾತ್ರಿ ದೇವಿಯನ್ನು ಪೂಜಿಸಲಾಗುತ್ತದೆ. ಆಕೆಯ ರೂಪ ಉಗ್ರ ಮತ್ತು ಭಯಾನಕವಾಗಿದೆ, ಆದರೆ ಅವಳು ತನ್ನ ಭಕ್ತರಿಗೆ ಅತ್ಯಂತ ಶುಭ ಮತ್ತು ಕರುಣಾಮಯಿ. ಸ್ನೇಹಿತರೆ, ಅವಳು ಎಲ್ಲಾ ನಕಾರಾತ್ಮಕ ಶಕ್ತಿ, ಭಯ ಮತ್ತು ಶತ್ರುಗಳನ್ನು ನಾಶಮಾಡುತ್ತಾಳೆ. ಮಿಥುನ ರಾಶಿಯವರಿಗೆ ಇದು ತಮ್ಮ ಆಂತರಿಕ ಭಯ ಮತ್ತು ಅನುಮಾನಗಳನ್ನು ನಿವಾರಿಸಲು, ಆಧ್ಯಾತ್ಮಿಕ ಅಭ್ಯಾಸದ ಮೂಲಕ ಆತ್ಮವಿಶ್ವಾಸವನ್ನು ಪಡೆಯಲು ಮತ್ತು ಭಕ್ತಿಯ ಮಾರ್ಗವನ್ನು ಅನುಸರಿಸುವ ಮೂಲಕ ಜೀವನದ ಕಷ್ಟಗಳನ್ನು ನಿವಾರಿಸಲು ಒಂದು ಸಮಯ. ಸ್ನೇಹಿತರೆ, ವರ್ಷಗಳಿಂದ ಖಿನ್ನತೆಯಿಂದ ಹೋರಾಡುತ್ತಿರುವ ಮಿಥುನ ಪುರುಷ ಎಲ್ಲೆಡೆ ಕತ್ತಲೆಯನ್ನು ನೋಡುತ್ತಾನೆ. ಆದರೆ ನವರಾತ್ರಿಯ ಸಮಯದಲ್ಲಿ ಕಾಳರಾತ್ರಿ ಪೂಜೆಯನ್ನು ಮಾಡುವುದರಿಂದ ಅವನ ಮನಸ್ಸಿನಲ್ಲಿರುವ ಭಯ ಮತ್ತು ನಕಾರಾತ್ಮಕತೆ ಕ್ರಮೇಣ ಕರಗುತ್ತದೆ. ಜೀವನವನ್ನು ನಡೆಸಲು ಹೊಸ ಬೆಳಕು ಮತ್ತು ಸ್ಫೂರ್ತಿ ಅವನೊಳಗೆ ಜಾಗೃತಗೊಳ್ಳುತ್ತದೆ. ಇದು ಆಧ್ಯಾತ್ಮಿಕ ಪ್ರಗತಿಯ ಪವಾಡ. ಭವಿಷ್ಯ ಸಂಖ್ಯೆ 8. ಬಾಲ್ಯ. ಮಿಥುನ ರಾಶಿಯ ಸ್ಥಳೀಯರಿಗೆ ನವರಾತ್ರಿಯ 9 ದಿನಗಳಲ್ಲಿ ಮಾತೃದೇವಿಯು ಅವಳಿಗೆ ವಿಶೇಷ ಆಶೀರ್ವಾದಗಳನ್ನು ನೀಡುತ್ತಾಳೆ. ಇದು ಮಾತೃದೇವಿಯಿಂದ ಮಗುವನ್ನು ಪಡೆದ ದಂಪತಿಗಳಿಗೆ ಈ ನವರಾತ್ರಿಯನ್ನು ವಿಶೇಷವಾಗಿ ಫಲಪ್ರದವಾಗಿಸುತ್ತದೆ. ಸ್ನೇಹಿತರೆ, ಮಹಾಗೌರಿಯ ಆಶೀರ್ವಾದವು ಮಕ್ಕಳ ಸಂತೋಷವನ್ನು ನೀಡುತ್ತದೆ. ಈ ನವರಾತ್ರಿಯಲ್ಲಿ ಮಕ್ಕಳನ್ನು ಹೊಂದಬಯಸುವ ದಂಪತಿಗಳು ಒಳ್ಳೆಯ ಸುದ್ದಿಯನ್ನು ಪಡೆಯಬಹುದು. ಈಗಾಗಲೇ ಮಕ್ಕಳನ್ನು ಹೊಂದಿರುವವರು ತಮ್ಮ ಮಕ್ಕಳ ಆರೋಗ್ಯ ಮತ್ತು ವೃತ್ತಿಜೀವನದಲ್ಲಿ ಪ್ರಗತಿಯನ್ನು ಅನುಭವಿಸುತ್ತಾರೆ. ಹೊಸ ಸಂತೋಷ ಮನೆಗೆ ಹರಿಯುತ್ತದೆ. ಸ್ನೇಹಿತರೆ, ನವರಾತ್ರಿಯ 8ನೇ ದಿನದಂದು ಮಹಾಗೌರಿಯನ್ನು ಪೂಜಿಸಲಾಗುತ್ತದೆ. ಆಕೆಯ ಮೈಬಣ್ಣವು ಹಿಮಪದರು ಬಿಳ್ಳಿ ಮತ್ತು ಅವಳು ಶಾಂತಿ, ಸೌಮ್ಯತೆ ಮತ್ತು ಪರಿಶುದ್ಧತೆಯನ್ನು ಸಂಕೇತಿಸುತ್ತಾಳೆ. ಅವಳು ತನ್ನ ಭಕ್ತರ ಎಲ್ಲಾ ಆಸೆಗಳನ್ನು ಪೂರೈಸುತ್ತಾಳೆ ಮತ್ತು ಮಕ್ಕಳ ಸಂತೋಷವನ್ನು ನೀಡುತ್ತಾಳೆ. ಭವಿಷ್ಯ ಸಂಖ್ಯೆ 9. ಸಾಮಾಜಿಕ ಮನ್ಸನ್. ಸ್ನೇಹಿತರೆ,
ಈ ನವರಾತ್ರಿಯ 9 ದಿನಗಳಲ್ಲಿ ದುರ್ಗಾದೇವಿಯ ಆಶೀರ್ವಾದಕ್ಕೆ ಧನ್ಯವಾದಗಳು. ಮಿಥುನ ರಾಶಿಯವರು ಸಮಾಜದಲ್ಲಿ ವಿಶೇಷ ಗೌರವವನ್ನು ಪಡೆಯುತ್ತಾರೆ. ಈ ಪರಿವದಲ್ಲಿ ನಿಮ್ಮ ಕಾರ್ಯಗಳು, ಸಮರ್ಪಣೆ ಮತ್ತು ಕಠಿಣ ಪರಿಶ್ರಮವನ್ನು ಗುರುತಿಸಲಾಗುತ್ತದೆ ಮತ್ತು ಜನರು ನಿಮ್ಮ ಮಾತನ್ನು ಗಂಭೀರವಾಗಿ ಕೇಳುತ್ತಾರೆ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಗೌರವಿಸುತ್ತಾರೆ. ಸ್ನೇಹಿತರೆ, ನೀವು ದೀರ್ಘಕಾಲದವರೆಗೆ ಸಾಮಾಜಿಕ ಅಥವಾ ಧಾರ್ಮಿಕ ಕೆಲಸಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದರೆ ನೀವು ಈಗ ಬಯಸಿದ ಫಲಿತಾಂಶಗಳನ್ನು ಪಡೆಯುತ್ತೀರಿ. ಈ ಸಮಯ ನಿಮಗೆ ಸಮಾಜದಲ್ಲಿ ಪ್ರತಿಷ್ಠೆಯನ್ನು ತರುತ್ತದೆ. ಸ್ನೇಹಿತರೆ, ಹಿಂದೆ ನಿಮ್ಮನ್ನು ನಿರ್ಲಕ್ಷಿಸಿದವರು ಸಹ ನಿಮ್ಮನ್ನು ಗೌರವಿಸಲು ಪ್ರಾರಂಭಿಸುತ್ತಾರೆ. ಸ್ನೇಹಿತರೆ, ನವರಾತ್ರಿ ಹಬ್ಬವು ಸದಾಚಾರ ಮತ್ತು ಭಕ್ತಿಯನ್ನು ಸಂಕೇತಿಸುತ್ತದೆ. ಮಿಥುನ ರಾಶಿಯವರಿಗೆ ಇದು ಧಾರ್ಮಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವ ಸಮಯ. ನೀವು ವಿಶೇಷವಾಗಿ ದೇವಾಲಯ ಕಾರ್ಯಕ್ರಮಗಳು, ಭಜನೆಗಳು, ಕೀರ್ತನೆಗಳು ಅಥವಾ ಗುಂಪು ಯಜ್ಞಗಳಲ್ಲಿ ಪಾಲ್ಗೊಳ್ಳುತ್ತೀರಿ. ಇದು ಸಮಾಜದಲ್ಲಿ ನಿಮ್ಮ ಖ್ಯಾತಿಯನ್ನು ಹೆಚ್ಚಿಸುತ್ತದೆ ಮತ್ತು ನೀವು ಧಾರ್ಮಿಕ ಮತ್ತು ಸುಸಂಸ್ಕೃತ ವ್ಯಕ್ತಿ ಎಂದು ಗುರುತಿಸಲಾಗುತ್ತೀರಿ. ಜನರು ನಿಮ್ಮ ಮಾತುಗಳನ್ನು ಸ್ಫೂರ್ತಿದಾಯಕವೆಂದು ಪರಿಗಣಿಸುತ್ತಾರೆ. ಸ್ನೇಹಿತರೆ, ಈ ನವರಾತ್ರಿ ನೀವು ನಿಮ್ಮ ಕುಟುಂಬಕ್ಕೆ ಮಾತ್ರವಲ್ಲದೆ ನಿಮ್ಮ ಸಂಪೂರ್ಣ ಸಮಾಜಕ್ಕೆ ಸ್ಫೂರ್ತಿಯ ಮೂಲವಾಗಬಹುದು. ಭವಿಷ್ಯ ಸಂಖ್ಯೆ 10 ಅದೃಷ್ಟದ ಬೆಂಬಲ. ಸ್ನೇಹಿತರೆ, ಅದೃಷ್ಟ ಮತ್ತು ಕ್ರಿಯೆ ಸೇರಿಕೊಂಡರೆ ಜೀವನದ ದಿಕ್ಕು ಬದಲಾಗಬಹುದು. ಈ ನವರಾತ್ರಿ ಮಿಥುನ ರಾಶಿಯವರಿಗೆ ನಿಖರವಾಗಿ ಆ ಕ್ಷಣವನ್ನು ತರುತ್ತದೆ. ಸ್ನೇಹಿತರೆ, ಸ್ಥಗಿತಗೊಂಡ ಕೆಲಸಗಳು ಪೂರ್ಣಗೊಳ್ಳುತ್ತವೆ. ದೀರ್ಘಕಾಲದಿಂದ ಸ್ಥಗಿತಗೊಂಡ ಕೆಲಸವು ಇದ್ದಕ್ಕಿದ್ದಂತೆ ವೇಗವನ್ನು ಪಡೆಯುತ್ತದೆ. ಸಿಲುಕಿದ್ದ ಹಣ ಮರಳಿ ಬರಬಹುದು. ಅಪೂರ್ಣ ಪ್ರಾಜೆಕ್ಟ್ಗಳು ಪೂರ್ಣಗೊಳ್ಳುತ್ತವೆ. ಸರ್ಕಾರಿ ಕೆಲಸ ಅಥವಾ ಕಾನೂನು ವಿಚಾರಗಳು ನಿಮ್ಮ ಪರವಾಗಿ ಕೆಲಸ ಮಾಡಬಹುದು. ಇದರಲ್ಲದೆ ನವರಾತ್ರಿಯ ಸಮಯದಲ್ಲಿ ಕೈಗೊಳ್ಳುವ ಪ್ರಯಾಣವು ನಿಮಗೆ ಶುಭವಾಗಿರುತ್ತದೆ. ವ್ಯಾಪಾರ ಅಥವಾ ಉದ್ಯೋಗಕ್ಕೆ ಸಂಬಂಧಿಸಿದ ಪ್ರವಾಸಗಳು ಯಶಸ್ಸನ್ನು ತರುತ್ತವೆ. ಸ್ನೇಹಿತರೆ, ದುರ್ಗಾದೇವಿಯ ಆಶೀರ್ವಾದದಿಂದ ನೀವು ಅಪಾರ ಆತ್ಮವಿಶ್ವಾಸ ಮತ್ತು ಶಕ್ತಿಯಿಂದ ತುಂಬಿರುತ್ತೀರಿ. ನೀವು ನಿರ್ಭೀತ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಜನರು ನಿಮ್ಮ ಪ್ರಭಾವ ವಲಯದಿಂದ ಪ್ರಭಾವಿತರಾಗುತ್ತಾರೆ ಮತ್ತು ನಕಾರಾತ್ಮಕತೆ ದೂರವಾಗುತ್ತದೆ. ಆದ್ದರಿಂದ ಮಿಥುನ, ದಯವಿಟ್ಟು ನೀವು ಮಾಹಿತಿಯನ್ನು ಹೇಗೆ ಇಷ್ಟಪಟ್ಟಿರಿ ಎಂದು ಕಮೆಂಟ್ಸ್ ವಿಭಾಗದಲ್ಲಿ ತಿಳಿಸಿ. ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಕಮೆಂಟ್ಸ್ ವಿಭಾಗದಲ್ಲಿ ಶ್ರದ್ಧಾಯುತ ಹೃದಯದಿಂದ ಜೈ ದುರ್ಗಾಮಾತಾ ಎಂದು ಬರೆಯಿರಿ. ಧನ್ಯವಾದಗಳು ಸ್ನೇಹಿತರೆ.